ಬೆಳಗಾವಿ ಜಿಲ್ಲೆಯ 18 ಕ್ಷೇತ್ರದಾಗ ಮೊಟ್ಟ ಮೊದಲ ಮುಂಚೂಣಿಯಲ್ಲಿ 25ರಿಂದ 30 ಸಾವಿರ ಮತಗಳ ಅಂತರದಿಂದ ಆರಿಸಿ ಬರುವಂಥ ಶಾಸಕ ಯಾರು? ಸಮಾಜ ಸೇವೆ ಕೌಂಟ್ ಆಕೈತ್ರಿ. ಈಗ ಜನ ಏನು ವಿಚಾರ ಮಾಡಕತ್ತಾರ ಗೊತ್ತೈತೇನ್ರಿ? ಯಾವ ವ್ಯಕ್ತಿ ಸಮಾಜ ಸೇವೆ ಮಾಡ್ತಾನೆ, ಯಾವ ವ್ಯಕ್ತಿ ಶಾಸಕ ಇಲ್ಲದಿದ್ದರೂ ನಮ್ಮ ಸುಖ ದುಃಖಗಳಿಗೆ ಸ್ಪಂದಿಸ್ತಾನೆ, ನಮಗೆ ಏನಾರೇ ತ್ರಾಸಾದ್ರೆ ಓಡಿ ಬರ್ತಾನೆ, ಔಷಧ ಉಪಚಾರ ಕಡಿಮೆ ಬಿದ್ದಾಗ ತಂದು ಕೊಡ್ತಾನೆ, ನೀರಡಿಕೆ ಆದಾಗ ನೀರು ತಂದು ಕೊಡ್ತಾನೆ, ಶುದ್ಧ ಕುಡಿಯೋ ಫಿಲ್ಟರ್ ವಾಟರ್ ತಂದು ಕೊಡ್ತಾನೆ, ಸಂಘ ಸಂಸ್ಥೆಗಳಿಂದ ಸಾಲ ಸೌಲಭ್ಯ ಕೊಡ್ತಾನೆ, ಸರ್ಕಾರಿ ಸ್ಕೀಮ್ಗಳನ್ನು ಮನೆ ಬಾಗಿಲಿಗೆ ಸಹಿ ಮಾಡಿಸ್ಕೊಂಡು ಹೋಗಿ ಫಲಾನುಭವಿ ಅಂತ ಆಯ್ಕೆ ಮಾಡಿ ಕೊಡ್ತಾನೆ, ಪ್ರತಿ ಮನೆ ಮಗನಾಗಿ ಕೆಲಸ ಮಾಡಾಕತ್ತಾನ. ಅಂಥವನ್ನ ನಾವು ಶಾಸಕ ಮಾಡ್ತೀವಿ ಅಂತಾರೆ. ಹಂಗಾದ್ರೆ ಆ ಶಾಸಕ ಯಾರು? ಆ ಶಾಸಕ ಎಲ್ಲಿ ಹೋಗ್ತಾನ? ಆ ಶಾಸಕ ಕ್ಷೇತ್ರದಾಗ ಹೆಂಗೆ ಪರಿಚಿತ ಅದಾನ? ಇದೇ ಮೊಟ್ಟ ಮೊದಲನೇ ಬಾರಿಗೆ ನಾ ಹೋಗುತ್ತೇನೆ, ಸೌದತ್ತಿ ಯಲ್ಲಮ್ಮನ ಆರಾಧ ದೈವಿ ಶಕ್ತಿಯ ಪರವಾಗಿ ಹೋಗುತ್ತೇನೆ. ಆ ಆರಾಧ ದೈವಿ ಶಕ್ತಿ ಅಲ್ಲಿ ಒಬ್ಬ ಮನೆ ಮಗನನ್ನ ಈಗಾಗಲೇ ಶಾಸಕ ಅಂತ 82 ಹಳ್ಳಿಯವರು ಘೋಷಣೆ ಮಾಡ್ಯಾರ. 82 ಹಳ್ಳಿಯವರು ಘೋಷಣೆ ಮಾಡ್ಯಾರ ಅಂದಮೇಲೆ 25ರಿಂದ 30 ಸಾವಿರ ಮತಗಳ ಅಂತರದಿಂದ ಬಾವುಟ ಹಾರಿಸ್ತಾನ. ಅದೇ ಪಂಚನಗೌಡ ದ್ಯಾಮನಗೌಡರು. ಯಾಕೆ ಕಾಕ ಪಂಚನಗೌಡ ದ್ಯಾಮನಗೌಡ್ರದ ಹೇಳ್ತಿ ಅಂತಿಲ್ಲ ಅಂತಿರ್ಬೇಕು, ನೀವು ಮನಸ್ಸಿನಾಗ ಬರ್ತಿರ್ಬೇಕು. ಪಂಚನಗೌಡ ದ್ಯಾಮನಗೌಡ್ರದ ಹೇಳ್ತಿ ಅಂಥೇಳಿ ಕಳೆದ ಇದು ಒಂದು 31ನೇ ವಿಡಿಯೋ ಇರಬೇಕು. ಯಾಕಂದರೆ ಪ್ರತಿ ಹಳ್ಳಿ ಗ್ರಾಮೀಣದಲ್ಲಿ ಸಮೀಕ್ಷೆ ಮಾಡಿದ ಪ್ರಕಾರ ಅಲ್ಲಿ ಪಂಚನಗೌಡ ದ್ಯಾಮನಗೌಡರಿಗೆ ಪೈಪೋಟಿ ಕೊಡುವಂಥ ಯಾವ ಅಭ್ಯರ್ಥಿ ಇಲ್ಲ, ಯಾವ ಪಕ್ಷದಲ್ಲಿಯೂ ಇಲ್ಲ. ಇದ್ದರು ಮಾಮನಿ ಆನಂದ ಸಾಹೇಬರು, ಆದರೆ ಅವರನ್ನು ದೇವರ ಸ್ವರ್ಗವಾಸಿ ಮಾಡಿದ. ಆದರೆ ಈಗ ಅಲ್ಲಿಯ ನಮ್ಮದ ಸಮುದಾಯದಂಥ ದೀನ ದಲಿತರ ಸಮುದಾಯ, ಅಲ್ಪಸಂಖ್ಯಾತರ ಸಮುದಾಯ, ಪ್ರತಿಯೊಂದು ಜಾತಿ ಧರ್ಮಗಳ ಲೀಡರ್ ಆಗಿ ನಮಗೆ ಪಂಚನಗೌಡ ದ್ಯಾಮನಗೌಡರು ಬೇಕು. ನಮಗೆ ಪಂಚನಗೌಡರ ದ್ಯಾಮನಗೌಡರು ಆದರೆ ಮಾತ್ರ ನಮ್ಮ ಕ್ಷೇತ್ರ ಸುಧಾರಣೆ ಆಕೈತಿ, ನೀರಾವರಿ ಸೌಲಭ್ಯ ಆಕೈತಿ, ಅನೇಕ ಕಾರ್ಖಾನೆಗಳು ಬರ್ತಾವ, ನಿರುದ್ಯೋಗಿಗಳಿಗೆ ವಿದ್ಯಾವಂತರಿಗೆ ಉದ್ಯೋಗ ಕೊಡ್ತಾನ. ಇದು ಪೆನ್ ಟು ಪೆನ್ ಮಾಹಿತಿ ಹೇಳಕತ್ತಾರ ಅಲ್ಲಿ ಅಭ್ಯರ್ಥಿಗಳು. ಅಲ್ಲಿ ನೋಡ್ರಿ, ಅಲ್ಲಿ ಪ್ರತಿಯೊಂದು ಹಳ್ಳಿಯಿಂದ ನನ್ನನ್ನು ಈಗಾಗಲೇ ಎಷ್ಟು ಜನ ಅಲ್ಲಿಂದ ಸಂಪರ್ಕ ಮಾಡ್ಯಾರ ಗೊತ್ತೈತೇನ್ರಿ? ಆ ಸಂಪರ್ಕ ಮಾಡಿದ ಜನ ಪ್ರತಿಯೊಬ್ಬರು ಹೇಳ್ತಾರೆ, ಕಾಕ ನಮ್ಮ ಸೌದತ್ತಿ ಕ್ಷೇತ್ರಕ್ಕೆ ಏನು ಆ ಜವರಾಯನ ಅಟ್ಟಹಾಸ ಬಂತು, ಎಂಥ ನಮ್ಮ ಮುತ್ತು ರತ್ನಗಳನ್ನು ಮೇಲೆ ಹೋದ. ಆದರೆ ಈಗ ಪಂಚನಗೌಡ ದ್ಯಾಮನಗೌಡರು ಅಂಥೇಳಿ ಒಂದು ಡೈಮಂಡ್ ಐತಿ. ಆ ವಜ್ರ ಮಿಂಚಬೇಕಾದ್ರೆ ನಾವೆಲ್ಲರೂ ಬೆನ್ನು ಹತ್ತಿ ಆರಿಸ್ತರ್ತೇವೆ. ಆ ವ್ಯಕ್ತಿ ವಿಧಾನಸಭಾ ಪ್ರವೇಶ ಮಾಡ್ತಾನ. ಇದೇ ಆರಾಧ ದೈವ ಯಲ್ಲಮ್ಮ ತಾಯಿ ಅವನಿಗೆ ಆಶೀರ್ವಾದ ಮಾಡ್ಯಾಳ. ಮೊನ್ನೆ ಯರಗಟ್ಟಿಯಲ್ಲಿ 20,000ಕ್ಕಿಂತಲೂ ಹೆಚ್ಚು ಜನ ಒಂದು ಸಂಗೀತ ಸೌರಭ ಕಾರ್ಯಕ್ರಮ ನೋಡಕ್ಕೆ ಬರ್ತಾರ. 20,000 ಜನ ಮನೆಯಿಂದ ಒಬ್ಬೊಬ್ಬರು ಬಂದ್ರೆ ಅದನ್ನು 4 ಪಟ್ಟು ಮಲ್ಟಿಪ್ಲಸ್ ಮಾಡ್ರಿ, 85ರಿಂದ 90 ಸಾವಿರ. ಅದು 90,000 ಮತಗಳ ಬಿದ್ದು ಅಂದ್ರೆ ಅಲ್ಲಿ ಪಂಚನಗೌಡ ದ್ಯಾಮನಗೌಡರ ಕಾಂಗ್ರೆಸ್ ಬಾವುಟ ಹಾರ್ಸಾಕ ತುದಿಗಾಲ ಮೇಲೆ ನಿತ್ತಾನ. ಜನ ಮತದಾರರು ನಿತ್ತಾರ ಅಂದಮೇಲೆ ಯಾರು ಏನು ಹೇಳಾಕ ಬರಂಗಿಲ್ಲ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ಗ್ರೌಂಡ್ ನೆಟ್ವರ್ಕ್ ಐತ್ರಿ. ದೈನಂದಿನ ಪಂಚನಗೌಡ ದ್ಯಾಮನಗೌಡರ ಮನೆಗೆ ನೋಡ್ರಿ, ಬೆಳಗಿಂದ 6 ಗಂಟೆಯಿಂದ ರಾತ್ರಿ ಸಾಯಂಕಾಲವರೆಗೆ ಜನತಾ ದರ್ಶನ ನಡೆದೈತಿ, ಜನಸಂಚಾರ ನಡೆದೈತಿ. ಮುಂದಿನ ಶಾಸಕ ಮುಂದೆ ಆ ಯೋಜನೆ ಅದಾವ, ಇವು ಯೋಜನೆ ಅದಾವ, ಆ ನೀರಾವರಿ ಅದಾವ. ಮಹದಾಯಿ ಸಲುವಾಗಿ ಎಷ್ಟು ಹೋರಾಟ ಮಾಡಿರಿ, ಪ್ರಶಸ್ತಿಗಳ ಸರ್ದಾರ ಆದ್ರಿ, ಅನೇಕ ಧರ್ಮ ಜಾತಿಗಳ ಜಯಂತಿಗಳನ್ನ ಆಚರಣೆ ಮಾಡಿದಿರಿ. ನಿಮ್ಮನ್ನ ಶಾಸಕ ಮಾಡಾಕ ನಾವು ಈ ಸಾರಿ ಈ ಅವಕಾಶ ತಪ್ಪಿಸ್ಕೊಳ್ಳೋದಿಲ್ಲ. ಗೌಡ್ರೆ ನೀವು ಮುನ್ನುಗ್ರಿ, ನಿಮ್ಮ ಹಿಂದೆ ನಾವದೇವಿ. 1,00,000 ಜನ ನಿಮಗೆ ಬೆನ್ನ ಹತ್ತಿ ಇವತ್ತು ಕರ್ನಾಟಕ ವಿಧಾನಸಭಾದಾಗ ಕಾಂಗ್ರೆಸ್ ಬಾವುಟ ಇದೇ ಸೌದತ್ತಿದಿಂದ ಹಾರಿಸ್ತೀವಿ ಅಂತಾರ. ಅಲ್ಲಿ ಸೌದತ್ತಿದಿಂದ ಕಾಂಗ್ರೆಸ್ದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಆಗೋದೊಂದೇ ಬಾಕಿ ಐತಿ. ಕರ್ನಾಟಕ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಪ್ರಕಾಶ್ ಹುಕ್ಕೇರಿ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಅನೇಕ ಘಟಾನುಘಟಿಗಳು ಈಗಾಗಲೇ
ಈಗಾಗಲೇ 1ನೇ ಸರ್ವೇದಲ್ಲಿ 80% ಪಂಚನಗೌಡ ಬಂತು, 2ನೇ ಸರ್ವೇದಲ್ಲಿ 90% ಬತ್ತು, 3ನೇ ಸರ್ವೆಯಲ್ಲಿ 100% ಬತ್ತು. ನಾನು 20 ಸರ್ವೆ ಮಾಡಿದಾಗೂ ಸಹಿತ 100ಕ್ಕೆ 100 ಅಂಕಗಳನ್ನು ಕೊಟ್ಟಂತ ಪುಣ್ಯವಂತ ವಿಧಾನಸಭಾ ಕ್ಷೇತ್ರ ಸೌದತ್ತಿ ಗ್ರಾಮದ ಪುಣ್ಯವಂತ ಜನರೇ, ನೀವು ನಿಜಕ್ಕೂ ಪುಣ್ಯ ಮಾಡಿ ಬಂದೇರಿ. ಇಂಥ ವ್ಯಕ್ತಿ ನಿಮಗೆ ಸಿಗಾತಾನಂದ್ರೆ ಕಳ್ಕೋಬೇಡ್ರಿ. ಈ ವ್ಯಕ್ತಿ ನಿಮಗೆ ವ್ಯಕ್ತಿ ಅಲ್ಲ, ಶಕ್ತಿ. ನಿಮ್ಮ ಹೃದಯವನ್ನು ಗೆಲ್ಲುವಂಥ ವ್ಯಕ್ತಿ, ಸ್ವಾಭಿಮಾನದ ವ್ಯಕ್ತಿ, ಒಳ್ಳೆ ಕುಟುಂಬದಿಂದ ಬಂದಂಥ ವ್ಯಕ್ತಿ, ಅಪಾರ ದೇವರು ಶ್ರೀಮಂತಿಕೆ ಕೊಟ್ಟಂಥ ವ್ಯಕ್ತಿ. ನಾನು ಉದ್ಯೋಗ ಮಾಡಲಿಕ್ಕೆ ಹೋಗುವುದಿಲ್ಲ, ಜನಸೇವೆ ಮಾಡಲಿಕ್ಕೆ ವಿಧಾನಸಭಾ ಪ್ರವೇಶ ಮಾಡ್ತೀನಿ. ನನ್ನದೇ ಆದಂಥ 30 ವರ್ಷಗಳ ಕನಸನ್ನು ನನಸು ಮಾಡಲಿಕ್ಕೆ ಇವತ್ತು ಇದೇ ಸೌದತ್ತಿ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀನಿ. ಇದೇ ಯಲ್ಲಮ್ಮ ಆರಾಧ್ಯ ದೈವ. ಇನ್ನೂ ಭಾರತ ದೇಶ ಮತ್ತು ವಿದೇಶಗಳಿಂದ ಇದೇ ದೇವಸ್ಥಾನಕ್ಕೆ ದರ್ಶನ ತೆಗೆದುಕೊಳ್ಳಲಿಕ್ಕೆ ಬರುವಂಥ ಯಾತ್ರಾರ್ಥಿಗಳಿಗೆ ಇದೊಂದು ತಿರುಪತಿ ತಿಮ್ಮಪ್ಪನ ಹಾಗೆ ಒಳ್ಳೆಯ ಸಕಲ ಸೌಲಭ್ಯದ ಅತ್ಯಾಧುನಿಕ ಸೌಲಭ್ಯ ಮಾಡಿ ಕೊಡ್ತೇನೆ ಅಂತಾನ ಪಂಚನಗೌಡ ದ್ಯಾಮನಗೌಡರು. ನೋಡಿದಿರಿ ಪಂಚನಗೌಡ ದ್ಯಾಮನಗೌಡರದ ನೆಟ್ವರ್ಕ. ನೀವು ಇವತ್ತು ಪ್ರತಿ ಹಳ್ಳಿಗೆ ಹೋಗ್ರಿ, ಗೌಡ್ರಿ ಹೆಂಗ್ರಿ ಅಂತ ತಕ್ಷಣ ಗೌಡ್ರಿಗೆ ನಮ್ಮ ಹೋಟ್ರಿ. ಯಾವ ಗೌಡ್ರಿ? ಪಂಚನಗೌಡ್ರಿ. ಪಕ್ಷ ಕಿತ್ತಲು ವ್ಯಕ್ತಿ ಭಾಳ ನಮಗೆ ಇಂಪಾರ್ಟೆಂಟ. ಆದ್ರೆ ಪಂಚನಗೌಡ್ರಿಗೆ ಒಂದು ಏನೈತ್ರಿ, ಪಂಚನಗೌಡರ ಪ್ರತಿಸ್ಪರ್ಧಿ ಅಲ್ಲಿ ಯಾರೂ ಕಾಂಗ್ರೆಸ್ದಿಂದ ಆಕಾಂಕ್ಷಿನ ಇಲ್ರಿ. ಕಾಂಗ್ರೆಸ್ದಿಂದ ಆಕಾಂಕ್ಷಿ ಇದ್ದರೂ ಸಹಿತ ಅದು ಪಂಚನಗೌಡರ ಮೇಲೆ ಒಲವು ತೋರಾಕತೈತಿ. ಯಾಕಂದ್ರೆ ಸರ್ವೆ ಇಂಪಾರ್ಟೆಂಟ್ ಇರಲ್ಲ, ಪಿನ್ ಟು ಪಿನ್ ಮಾಹಿತಿ ಇಂಪಾರ್ಟೆಂಟ್ ಇರಲ್ಲ. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ 99% ಪಂಚನಗೌಡ ಪಾರಾಗ್ಯಾನಂದ್ರೆ ಇನ್ನಲ್ಲಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟೈತಿ. ಖರ್ಗೆ ಸಾಹೇಬರು ಇವತ್ತು ಯಲ್ಲಮ್ಮನ ಆರಾಧ ದೈವದ ಭಕ್ತರದಾರ. ಅವರು ಸಹಿತ ಈ ಸಾರಿ ಕಾಂಗ್ರೆಸ್ ಬಾವುಟ ಹಾರುವುದು, ಪಂಚನಗೌಡ ಅಲ್ಲಿ ಶಾಸಕರಾಗ್ತಾರ. ಎಂಥ ಘಟಾನುಘಟಿ ಸತೀಶ್ ಜಾರಕಿಹೊಳಿ ಸಮಾಜ ಸೇವೆಯಿಂದ ಅವರ ಪ್ರೇರಣೆಯಿಂದ ಬೆಳೆದು ಬಂದಂಥ ಇದೇ ಪಂಚನಗೌಡ ದ್ಯಾಮನಗೌಡರ 5 ಸ್ಟಾರ್ ಸಹೋದರರ ಬೆಂಬಲ ಸಹಿತ ಐತ್ರಿ ಅಂತ ತಲೆಯಾಗಿಟ್ಕೋರಿ. ಜಾರಕಿಹೊಳಿ ಕುಟುಂಬ ಈ ಪಂಚನಗೌಡ ದ್ಯಾಮನಗೌಡರ ಮೇಲೆ ಯಾವುದೇ ಪಕ್ಷ ಭೇದ ಮರೆತು ಸಪೋರ್ಟ್ ಮಾಡ್ತಾರ್ರಿ. ಯಾಕೆ ಮಾಡ್ತಾರಂದ್ರೆ ಅವ್ರ ಕುಟುಂಬ ಜೊತೆ ಒಡನಾಟಿ ಸಂಬಂಧ. ಇದೇ ಪಂಚನಗೌಡರ ದ್ಯಾಮನಗೌಡರು ಯಾವಾಗಲೂ ಹೊರಗೆ ಬಂದ ತಕ್ಷಣ 100 ಜನ ಬರ್ತಾರ. ಮುನವಳ್ಳಿಯಲ್ಲಿ 3 ತಾಸು ಟ್ರಾಫಿಕ್ ಜಾಮ್ ಆಯಿತು, 30,000 ಜನ ಸೇರಿದರು, ಅಲ್ಲಿ 1 ಲಕ್ಷ ಓಟು. ಇದೇ ಯರಗಟ್ಟಿಯಲ್ಲಿ 90,000 ಓಟು. ಇವೆಲ್ಲ ಮನರಂಜನೆ ಮತ್ತು ಪ್ರಣಾಳಿಕೆ ಬಿಡುಗಡೆ ಮಾಡ್ಯಾರ ಸ್ವಂತ. ಕಾಂಗ್ರೆಸ್ ಪ್ರಣಾಳಿಕೆ ಇಡೀ ರಾಷ್ಟ್ರ ಮಟ್ಟಕ್ಕೆ ಅನ್ವಯ ಆಗುತ್ತದೆ. ಇದೇ ಸೌದತ್ತಿಯ ಪ್ರಣಾಳಿಕೆ ಒಂದು ಪ್ರಿಂಟ್ ಮಾಡಿ ಕೊಟ್ಟಾರ. ಅದನ್ನು ಅನೇಕ ಬಾರಿ ಹೇಳೇನಿ. ಮತ್ತು ಯಾಕೆ ಹೇಳಾಕತ್ತೀನಿ ಅಂದ್ರೆ ಕಳೆದ 4 ದಿನಗಳಿಂದ ಬೆಂಗಳೂರಿನ ಪ್ರವಾಸದಲ್ಲಿ ಪ್ರತಿ ಹೈಕಮಾಂಡದಲ್ಲಿ ಹಿರಿಯ ಧುರೀಣರಲ್ಲಿ ಎಲ್ಲರಲ್ಲಿಯೂ ಪಂಚನಗೌಡ ದ್ಯಾಮನಗೌಡರಂತ ಬಾಯಾಗ ಬಾತು ಬರಾಕತ್ತೈತಿ. ಇದೇ ಸಿದ್ದರಾಮಯ್ಯನ ಕೇಳಿದ ತಕ್ಷಣ ಅಲ್ಲಿ ಪಂಚನಗೌಡ ಅಂತಿದಾನ ನೋಡಪ್ಪ, ಅವನೇ ಅಲ್ಲಿ ಟಿಕೆಟ್ ಕೊಡೋದು, ಅವನೇ ಆರಿಸಿ ಬರ್ತಾನಂತಾರ. ಸತೀಶ್ ಜಾರಕಿಹೊಳಿ ಗ್ರೌಂಡ್ ರಿಪೋರ್ಟ್ ತೆಗೆದಾರ, ಪಂಚನಗೌಡ ಮುಂಚಿನಲ್ಲಿ ಇದಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಗ್ರೌಂಡ್ ನೆಟ್ವರ್ಕ್ ಗ್ರೀನ್ ಸಿಗ್ನಲ್. ಇದೇ ಜಾರಕಿಹೊಳಿ ಸಹೋದರರು ಸಹಿತ ಪಂಚನಗೌಡ ದ್ಯಾಮನಗೌಡರಿಗೆ ಸಪೋರ್ಟ್ ಮಾಡ್ಯಾರಂದ್ರೆ ಯಾರು ಏನು ಮಾಡೋಕೆ ಬರಂಗಿಲ್ರಿ. ಯಾಕಂದ್ರೆ ಈ ಜಾರಕಿಹೊಳಿ ಸಾಮ್ರಾಜ್ಯ ಯಾವಾಗಲೂ ಎಲ್ಲಿ ಕೈ ಹಾಕತೈತಿ ಅಲ್ಲಿ ಗೆಲುವಿನ ನಗೆ ಬೀರ್ತೈತಿ. ಹಾಗಾದ್ರೆ ಪಂಚನಗೌಡ ದ್ಯಾಮನಗೌಡರು ಮುಂದೆ ಸೌದತ್ತಿ ಶಾಸಕ ಆಗೋ ಸಲುವಾಗಿ ಗ್ರೌಂಡ್ ನೆಟ್ವರ್ಕ್ ರಿಪೋರ್ಟ್ ಹೇಳೀನಿ. ಇನ್ನೂ ಮತ್ತೊಂದು ವಿಡಿಯೋ ಮಾಡ್ತೀನಿ. ಆವಾಗ ಬಿ ಫಾರ್ಮ್ ಕೈಯಾಗ ಬಂದಿರ್ತೈತಿ. ಬಿ ಫಾರ್ಮ್ ಕೈಯಾಗ ಬಂದ ತಕ್ಷಣ ಬಜೆಟ್ ಮುಗಿತೈತಿ. ಬಜೆಟ್ ಮುಗಿದ ತಕ್ಷಣ ಚುನಾವಣೆ ಘೋಷಣೆ ಆಕಾವ. ಮಾರ್ಚ್ದಲ್ಲಿ ನಾಮಿನೇಷನ್ ಆಕೈತಿ, ಏಪ್ರಿಲ್ದಾಗ ಚುನಾವಣೆ ಆಕೈತಿ. ಕಾಕೋತಕೊಂಡ್ರಿಪ್ಪ ಪುಣ್ಯವಂತ ಸೌದತ್ತಿ ಮತದಾರರ. ಇನ್ನು ಮುಂದೆ ಅವರು ಏನೇನು ಸಾಧನೆ ಮಾಡ್ಯಾರ ಸ್ವಲ್ಪ ಹಾಕೋತ ಹೋಗ್ತೇನೆ, ಭಾಳೇನು ಹಾಕೋದಿಲ್ರಿ, ಎಲ್ಲ ತೋರಿಸಿಬಿಟ್ರನ್ರಲ್ಲ. ನೀವು ಪಂಚನಗೌಡರನ್ನ ಅಭಿಮಾನಿಗಳದಿರಿ, ಪಂಚನಗೌಡರನ ಬಗ್ಗೆ ಭಾಳ ಪ್ರೀತಿ ವ್ಯಕ್ತಪಡಿಸ್ತೀರಿ. ನಿಮ್ಮ ಪ್ರೀತಿ ಒಂದು ಮತ ಅವರಿಗೆ ಶಕ್ತಿ ಆಗ್ತೈತಿ. ಅಲ್ಲಿ ಅನೇಕ ಅಭಿಮಾನಿಗಳು ಕಾಕಾ ಹೇಳಿದ್ದು ಸತ್ಯ ಆಗತೈತೆ ಅಂತ ಹೇಳಿ ಕೌಲು ಹಚ್ಚಿ ನೋಡ್ಯಾರ, ಭವಿಷ್ಯ ನೋಡ್ಯಾರ. ಪ್ರತಿಯೊಬ್ಬರು ವಿದ್ವಾಂಡರನ್ನು ಕೇಳ್ಯಾರ. ಪ್ರತಿಯೊಂದು ಗ್ರೌಂಡ್ ನೆಟ್ವರ್ಕ್ ತೆಗೆದು ನೋಡಿದ್ರೂ ಸಹಿತ ಮುಂಚೂಣಿಯಲ್ಲಿ ಪಂಚನಗೌಡ ದ್ಯಾಮನಗೌಡರ ಅಲ್ಲಿ ಸರಿಸಾಟಿ ಅಭ್ಯರ್ಥಿ ಯಾರೂ ಇಲ್ಲ. ನೇರವಾಗಿ ವಿಧಾನಸಭೆ ಪ್ರವೇಶ ಮಾಡುವಂಥ ಕಾಂಗ್ರೆಸ್ದ ಮೊಟ್ಟ ಮೊದಲನೆಯ ಹೈಯೆಸ್ಟ್ ಲೀಡ್ನಿಂದ ಖಾತೆ ತೆಗೆಯುವಂಥ 1ನೇ ಕ್ಷೇತ್ರ ಸೌದತ್ತಿ ಆದರೆ 2ನೇ ಕ್ಷೇತ್ರ ಗ್ರಾಮೀಣ ಆಕೈತಿ, 3ನೇ ಕ್ಷೇತ್ರ ಯಮಕನಮಡಿ ಆಕೈತಿ. BJPದಿಂದ ಗೋಕಾಕ ಮತ್ತು
ಅರ್ಮಾಮಿ ಆಕೈತಿ. ಅಲ್ಲಿ ಅತನಿದಿಂದ ಧರ್ಯಪ್ಪ ಟಕ್ಕಣ್ಣವರು ತನ್ನ ಬಾವುಟ ಹಾರಿಸ್ತಾನ. ಈ ಯುವಕನ ಮುಖ ನೋಡ್ರಿ, ಎಷ್ಟು ಮೃದು ಸ್ವಭಾವದ ಯುವಕ ಧರ್ಯಪ್ಪ ಟಕ್ಕಣ್ಣವರ ಈ ಸಾರಿ ಶಾಸಕ ಆಗೋದಂತೂ ಖಚಿತ ಅಂಥೇಳಿ ಅಲ್ಲಿಯ ಜನಾನ ಹೇಳ್ಯಾರ. ಅಂದಮೇಲೆ ಯಾರೇನು ಮಾಡೋಕ್ಕೆ ಬರೋದಿಲ್ಲ. ಡಂಬಾಚಾರಗಳು ಯಾವುದೇ ಒಂದು ತೋರಿಕೆಗಾಗಿ, ಯಾವುದೇ ಒಂದು ನಾಟಕೀಯ ರೂಪದಲ್ಲಿ ಮನೆ ಬಂದು ಏನಾದರೂ ಸಮಾಜ ಸೇವೆಯ ಸೋಂಗು ಹಾಕಿದರೆ ಅವರಿಗೆ ಓಟ್ ಹಾಕೋದಿಲ್ಲ ಜನ. ಕಳೆದ 10-15 ವರ್ಷದಿಂದ ಸಮಾಜ ಸೇವೆ ಯಾರು ಮಾಡ್ಯಾರ ಅವ್ರಿಗೆ ಶಾಸಕ ಮಾಡ್ತಾನಂತಾರೆ. ಹಾಗಾದ್ರೆ ಇನ್ನೂ ಭಾಳ ಕ್ಷೇತ್ರಗಳದಾವೆ, ಅದನ್ನೆಲ್ಲ ತೋರಿಸ್ಬೇಕಲ್ರಿ. ಶ್ರೀಮಂತ ಪಾಟೀಲ್ BJPದಿಂದ ಆಲ್ರೆಡಿ ಈಗಾಗಲೇ ವಿನ್ನಿಂಗ್ ಕ್ಯಾಂಡಿಡೇಟ್ ನೋಡ್ರಿ. ಧರ್ಯಪ್ಪ ಕಾಂಗ್ರೆಸ್ದಿಂದ ಅಲ್ಲಿ ಅಥನ್ಯಾಗ ಬಾವುಟ ಹಾರಿಸ್ತಾನ. ಕಾಂಗ್ರೆಸ್ದಿಂದ ಸೌದತ್ತಿ ಬಾವುಟ ಹಾರ್ತೈತಿ, ಗ್ರಾಮೀಣ ಬಾವುಟ ಹಾರ್ತೈತಿ. ಗೋಕಾಕ BJP ಬಾವುಟ ರಮೇಶ್ ಜಾರಕಿಹೊಳಿ ಹಾರಿಸ್ತಾನ. ಬಾಲಚಂದ್ರ ಜಾರಕಿಹೊಳಿ ಈಗಾಗಲೇ ಬಾವುಟ BJPದ ಹಾರಿಸಿಬಿಟ್ಟಾನ, ಶಾಸಕ ಆಗ್ಯಾನ. ಪ್ರಮಾಣ ವಚನ ತೊಗೊಳ್ದಷ್ಟೇ ಬಾಕಿ ಐತಿ, ಪೆಟ್ಟಿಗೆ ಪ್ಯಾಕ್ ಆಗ್ಯಾವ, ವೋಟಿಂಗ್ ಆಗಿ ಹೋಗೈತಿ ಅಂತ ತಿಳ್ಕೊಂಬಿಡ್ರಿ. ಯಾಕಂದ್ರೆ ಕೆಲವರು ವ್ಯಕ್ತಿತ್ವ ಹಿಂಗೈತಿ, ಆ ವ್ಯಕ್ತಿತ್ವದ ಆಧಾರದ ಮೇಲೆ ಎಲ್ಲ ಹೋಗ್ತೈತಿ. ಇನ್ನು ಮುಂದೆ ಮತ್ತೆ ಬರ್ತೀನಿ, ಇನ್ನೂ ಭಾಳ ಕ್ಷೇತ್ರದವ. ಕುಡ್ಚಿ, ರಾಯಬಾಗ ಈಗಾಗಲೇ ಹೇಳೇನಿ. ಇನ್ನೂ ಕೊನೆಯ ವಿಡಿಯೋಗಳನ್ನು ಮಾಡಿ ಏನು ಹೇಳ್ಬೇಕಿರಲ್ಲ. ಯಾಕಂದ್ರೆ 15 ದಿವಸಕ್ಕೆ ಕೆಲವು ಕ್ಷಣ ಮಾಹಿತಿಗಳು ಹೊರಗೆ ಬೀಳ್ತಿರ್ತಾವೆ. ಅದರ ಸಲುವಾಗಿ ಖಡಕ್ ಕಾಕನ ಚಾನಲ್ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಬೇರೆ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.